ದೇವರಾಜ ಅರಸುರವರು. ಇವರು ಹಿಂದುಳಿದ ವರ್ಗಗಳ ಸುಧಾರಣೆಗಾಗಿ ತುಂಬ ಆಸನಗಳನ್ನು ಜಾರಿಗೆ ತರ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿರ್ಮೂಲನೆ ಒಡೆಯ ಅದರಲ್ಲಿ ಒಂದು ತಲೆ ಮೇಲೆ ಮಲ ಹೊತ್ತು ನಡೆಯುವಂಥ ಪದ್ಧತಿಯನ್ನು ನಿರ್ಮೂಲನೆ ಮಾಡ್ತಾರೆ. ವಿಧವಾ ವೇತನ, ಮಾಸಿಕ ಪಿಂಚಣಿ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಹಲವಾರು ಯೋಜನೆಗಳನ್ನು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೊಂದಿದೆ. ಅದರಲ್ಲಿ ಏನಿರ್ಬೋದು, ನಮ್ಮ ನಿಲಯಗಳಿರ್ಬೋದು, ನಿಲಯಗಳಲ್ಲಿ ವಿದ್ಯಾರ್ಥಿ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಿರ್ಬೋದು, ಮತ್ತು ವಿದೇಶಿ ವ್ಯಾಸಂಗಕ್ಕಾಗಿ PhD ಫೆಲೋಶಿಪ್ಗಳು ಕೊಡ್ತಾರೆ. ಕಾನೂನು ಪದವೀಧರರಿಗೆ ಫೆಲೋಶಿಪ್ಪನ್ನು ನೀಡೋದಲ್ಲಿರ್ಬೋದು. ಯೋಜನೆಗಳು ನಾವೆಲ್ಲರೂ ಸೇರಿ ಕಟ್ಟ ಕಡೆಗೆ ಹಿಂದುಳಿದ ವರ್ಗಗಳ ವ್ಯಕ್ತಿಗೂ ಸಹ ಈ ಯೋಜನೆಗಳ ಬಗ್ಗೆ ತಿಳಿ ಹೇಳೋದು ಅಥವಾ ಅವರಿಗೆ ಕಲ್ಪಿಸೋದ್ರ ಮೂಲಕ ಅವರ ಈ ಕನಸನ್ನು ನನಸು ಮಾಡೋಣ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕ ನುಡಿಯನ್ನು ಆಡಲು ಅನುವು ಮಾಡಿಕೊಂಡ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅಂತ ನಮ್ಮ ಸ್ತುತಿಸುವ ಗೀತೆ ನಾಡಗೀತೆ. ಈ ನಾಡಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಉಪನ್ಯಾಸಕರಾಗಿರ್ತಕ್ಕಂಥ ಚಂದ್ರರಾಜ್ ಸರ್. ಪ್ರಸ್ತುತಪಡಿಸಿರ್ತಕ್ಕಂತಹ ಉಪನ್ಯಾಸಕರಾಗಿರ್ತಕ್ಕಂತಹ ಚಂದ್ರರಾಜ್ ಸರ್ ಅವರಿಗೆ ಧನ್ಯವಾದಗಳು. ಕುಸ್ತಿಪಟುವು, ರಸಿಕರು, ಕವಿವೃದ್ಧಿ, ಸಾಹಿತ್ಯ ಪ್ರಿಯರಾಗಿರ್ತಕ್ಕಂತಹ ಪೃಥ್ವಿ ವಲ್ಲಭ ಅರಸುರವರು ಲೋಕವನ್ನು ಪ್ರೀತಿಸುವವರೆಲ್ಲರೂ ಸೂಕ್ಷ್ಮ ಓದುಗರಾಗಿರಬೇಕು ಎಂಬುದನ್ನು ಅರ್ಥೈಸಿಕೊಂಡಿದ್ದರು. ಹೀಗಾಗಿ ಈ ಸಂದರ್ಭದಲ್ಲಿ ಕಿರುಹೊತ್ತಿಗೆಯನ್ನು ಬಿಡುಗಡೆಗೊಳಿಸಬೇಕೆಂದು ಅತಿಥಿ ಮಹೋದಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹೇಳ್ತೇವೆ ಸುಖವಾಗಿ ಹೇಳ್ತೇವೆ ಸ್ಕೂಲ್ ಪ್ರಮೋಟ್ ರೈತ ಗೀತೆಯನ್ನು ಪ್ರಸ್ತುತಪಡಿಸಿರ್ತಕ್ಕಂತಹ ಆಕಾಶವಾಣಿ ಕಲಾವಿದರಾಗಿರ್ತಕ್ಕಂತಹ ಚಂದ್ರರಾಜ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ವಿದ್ಯಾರ್ಥಿಗಳಿಗೆ ಸನ್ಮಾನ. 2023-24ರಲ್ಲಿ ಡಿ ದೇವರಾಜ್ ಅರಸು ನಿಲಯದಲ್ಲಿ ಇದ್ದು SSLC, PUC ಪದವಿಯಲ್ಲಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಅರಸು ಸಮುದಾಯದ ವಿದ್ಯಾರ್ಥಿಗಳಿಗೆ ಅತಿಥಿ ಮಹೋದಯರು ಸನ್ಮಾನ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳ ಹೆಸರು ಗಿರೀಶನ್, ಚಲವರಾಜ ಆರ್, ಸಿಂಚನ, ವರಲಕ್ಷ್ಮಿ, ಬಿಂದು ಬಿ, ಸಾನಿಕಾ TS, ಸೌಂದರ್ಯ ಆರ್, ಮಾನಸ KB, ದೀಪಕ್, ಗಣೇಶ್ ಗೌಡ್. ಅರಸು ಸಮುದಾಯದ ವಿದ್ಯಾರ್ಥಿಗಳು ಶ್ರಾವಣ್ಯ S, ಮುನೀಸ್ ಅರಸು, ರಂಜಿತಾ ಟಿಯ, ಯಶವಂತ್ ರಾಜ, ವರ್ಷ ಅರಸು. ಮುಖ್ಯ ಅತಿಥಿಗಳಿಂದ ಭಾಷಣ. ನಮ್ಮ ದೀವಿಗೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ನಾನು ಬರೀ 1 ನಿಮಿಷ ನೀನು ಮಾಡ್ಕೊ. ನಮಸ್ಕಾರ. ಈ ಒಂದು ದಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ನಿಮ್ಗೆ ಹೆಂಗೆ ಬೇಕೋ ತಗೊಳ್ಳೋ, ನಾನೇ ಮರಿದಾಯ್ತಲ್ಲ ಕುಮಾರಸ್ವಾಮಿ ಅವರೇ ಮತ್ತು ಇಲ್ಲಿ ನೆರೆದಿರುವ ದೇವರಾಜರವ್ರ ಮೇಲೆ ತುಂಬ ಅಭಿಮಾನ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಎರಡೇ ಮಾತುಗಳನ್ನು ಆಡುವಷ್ಟು ಮಾತ್ರ ಬಿಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಬಹುಶಃ ಅವರು ಎಲ್ಲ ವಿಚಾರವನ್ನು ತುಂಬ ಬೇರು ಮಟ್ಟದಿಂದ
ಎಲ್ಲ ವಿಚಾರವನ್ನು ವಿನಿಮಯ ಮಾಡಿದ್ದಾರೆ. ಅವ್ರಿಗೆ ನನಗೆ ಅನಿಸುತ್ತೆ ಇವರು ಯಾವುದಾದ್ರು ಮಾಡಿದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಏನೂ ಇಲ್ಲದೇ ಇದ್ದರೂ ಕೂಡ ಇವರು ಹಿಂದುಳಿದ ವರ್ಗಗಳಲ್ಲಿ ಪ್ರಮುಖರಾಗಿದ್ದುಕೊಂಡು ದೇವರಾಜರವರ ಹುಟ್ಟಿನಿಂದ ಅವರು ಕಾರ್ಯಕ್ರಮ ಮುಗಿಸಿ ಅವರು ಮುಖ್ಯಮಂತ್ರಿ ಕಾಲದಲ್ಲಿ ಏನು ಮಾಡಿದ್ರು, ಅವರ ಬೆಳವಣಿಗೆ ಏನಾಯಿತು, ಈ ಒಂದು ವಿಚಾರವನ್ನು ಚಾಚೂ ತಪ್ಪದೆ ಒಂದು ಅಕ್ಷರವನ್ನು ಬಿಡದೆ ಎಲ್ಲರೂ ತಿಳಿಸಿದ್ದಾರೆ. ಆದರೆ ಒಂದು ಎರಡು ವಿಚಾರನ ನಾನು ಅವ್ರಿಗೆ ಅವರ ಬಗ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅವರು ಹಿಂದುಳಿದವರನ್ನು ಇವತ್ತೇನಾದರೂ ನಮ್ಮ ಮಲ್ಲಿಕಾ ಅವರು ಹೇಳ್ದಂಗೆ ಈ ಸಮಾಜದಲ್ಲಿ ಇಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದವರು ದೇವರಾಜ ಅವರಿಗೆ. ಯಾಕೆ ಅವ್ರು ಮಾಡಿದ್ರು ಅನ್ನೋದಕ್ಕೆ ಒಂದು ವಿಚಾರ, ಅವರು ಕೂಡ ಮೈನಾರಿಟಿ, ಅವರು ಅದೇ ಮೆಜಾರಿಟಿ ಕೋಮನವರಾಗಿದ್ದರೆ ಇದನ್ನು ಮಾಡೋಕ್ಕೆ ಅಧಿಕಾರಿ. ಆದರೂ ಕೂಡ ಅವರು ಇಂದಿರಾ ಗಾಂಧಿಯವರ ಕಾಲದಲ್ಲಿ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಅಂತ ಬಂತು. 20 ಪಾಯಿಂಟ್ಸ್ ಪ್ರೋಗ್ರಾಮ್ನಲ್ಲಿ ಪ್ರತಿಯೊಂದು ಪ್ರೋಗ್ರಾಮನ್ನು ಕೂಡ ಜಾರಿಗೆ ತಂದವರು ಅವರು. ನಮ್ಗೆ ಯಾರೋ ದೊಡ್ಡವರು ಹೇಳ್ತಾರೆ, ತಿಳಿದವರು, ಇದೇ ಇಂದಿರಾ ಗಾಂಧಿಯವರು ಆಯಿತು ನೀವು ಅಷ್ಟೊಂದು ಕಟ್ಟುನಿಟ್ಟಾಗಿ 20 ಪಾಯಿಂಟ್ ಪ್ರೋಗ್ರಾಮ್ ತರಬೇಕಾಯ್ತು, ಇಲ್ಲ ಅಂತಿದ್ರು. ಯಾಕೆಂದರೆ ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆ 20 ಪಾಯಿಂಟ್ ಪ್ರೋಗ್ರಾಮ್ನ ಚಾಚೂ ತಪ್ಪದೆ ಇಂಪ್ಲಿಮೆಂಟ್ ಮಾಡಿದವರು ಅವರು. ಇದರಿಂದ ಮೇಜರ್ ಕಮ್ಯುನಿಟಿನವ್ರು ಸ್ವಲ್ಪ ಅವ್ರಿಗೆ ಇರಿಸು ಮುರುಸಾಯಿತು. ಆದರೂ ಕೂಡ ಮೇಜರ್ ಕಮ್ಯುನಿಟಿನವರು ಕೂಡ ಇವತ್ತು ದೇವರಾಜ ಅರಸನವ್ರನ್ನ ಇಷ್ಟಪಡ್ತಾರೆ. ದೇವರಾಜ ಅರಸು ಮಾಡಿರುವಂಥ ಕೆಲಸ ಭಾಳಷ್ಟು ಇವತ್ತು ಹೇಳಿದ್ರು ನಮ್ಮ ಲೋಕೇಶ್ವರಿ ಮೇಡಮ್. 2 ಲಕ್ಷ ವಿದ್ಯಾರ್ಥಿಗಳು ಅವರ ಒಂದು ಇದರಲ್ಲಿ ಸ್ಟೈಪಂಡ್ ತಗೊಳ್ಳೋದು ಅಥವಾ ವಿದ್ಯಾಭ್ಯಾಸ ಮಾಡ್ತಾ ಇರೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಪ್ರತಿಷ್ಠಿತ ಶಾಲೆಗಳಲ್ಲಿ ನಾವು ಹಿಂದುಳಿದವರಾಗಲಿ ಅಥವಾ ಕಡಿಮೆ ಆದಾಯ ಹೋಗಿ ಸೇರಿಸ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಇವರೆಲ್ಲ ಕೂಡ ಯಾರು ವಿದ್ಯಾಭ್ಯಾಸ ಪಡೀತಾ ಇದ್ದೀರಿ ಅವ್ರು ನಿಜಕ್ಕೂ ಪುಣ್ಯಾತ್ಮರು ಅಂತ ಹೇಳ್ಬೋದು. ಮತ್ತು ಯಾಕೆ ಹೇಳ್ಬೋದು, ಈ ಹಿಂದುಳಿದ ವರ್ಗದಲ್ಲೂ ಕೂಡ ಸುಮಾರು ಜನ ಪ್ರತಿಷ್ಠಿತ ವಿಜ್ಞಾನವನ್ನು ಬಲ್ಲವರಾಗಿದ್ದಾರೆ. ಉದಾಹರಣೆಗೆ ಯಾರು ಬೇಕಾಗಿಲ್ಲ, ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನದ ಶಿಲ್ಪಿ, ಇಂಡಿಯಾ ದೇಶದಲ್ಲಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಹಿಂದುಳಿದವರೇ. ಇಂಥ ಒಂದು ಮಹತ್ ಕಾರ್ಯಗಳನ್ನು ದೇವರಾಜ ಕಾಲದಲ್ಲಿ ನಡ್ಕೊಂಡ್ಬಂದು ಈಗಲೂ ಕೂಡ ಅವ್ರು ಮಾಡಿರುವಂಥ ಕಟ್ಟುನಿಟ್ಟಿನ ಪಾಲನೆಗಳು ನಡೆಸ್ಕೊಂಡು ಈಗಿನ ಒಂದು ರಾಜಕೀಯ ಧುರೀಣರು ಕೂಡ ನಡೆಸ್ಕೊಂಡು ಹೋಗ್ತಾರೆ. ಮತ್ತೊಂದು ವಿಚಾರ ಅವ್ರು ಗಮನಕ್ಕೆ ತರಬೇಕು ಅಂದರೆ, ಮೈಸೂರಿನಲ್ಲಿ ಒಂದು ಅರಸು ಬೋರ್ಡಿಂಗ್ ಹಾಸ್ಟೆಲ್ ಅಂತಿದೆ. ಅವ್ರ ಮಂತ್ರಿಗಳಾದಾಗ ನಾವು ಅರಸುಗಳು ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ನಮ್ಮಲ್ಲಿ ಅದೊಂದಿದು ನಮ್ಮ ಪಂಗಡದವರು ಏನಾರು ಆದರೆ ಗುರುತಿಸುವಂಥ ಒಂದು ವಿಚಾರ ಇರುತ್ತೆ. ಅವರು ಆಗ ನಾವು ಬರೀ ಒಂದು ಅರ್ಸೂಸ್ನೇ ಇನ್ವೈಟ್ ಮಾಡಿದ್ದು ಮೈಸೂರಲ್ಲಿ. ಒಂದು 800 ಜನ ಸೇರಿದ್ದು. ನಾವಿರುವುದೇ ಕಡಿಮೆ ಜನಾಂಗ, ನೀವು ಇಂಡಿಯಾದಲ್ಲಿ ಹುಡಿಕೊಂಡ್ರೆ 50,000 ಜನ ಇರ್ತೀವಿ. ಆಗ ಅವರು ಭಾಷಣದಲ್ಲಿ ಹೇಳಿದರು, ನಾನು ಚುನಾವಣೆಯಲ್ಲಿ ಗೆದ್ದಿರೋದು ನಿಮ್ಮ ಬರೀ 800 ಜನ ಅಥವಾ ನಿಮ್ಮ ಕುಟುಂಬದವರಿಂದಲ್ಲ, ನನಗೆ ಎಲ್ಲ ಜನರು ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ನಾನು ನಿಮಗೇನು ಮಾಡಬೇಕೋ ಮಾಡ್ತೀನಿ, ಅವ್ರಿಗೂ ಕೂಡ ನಾನು ಯಾವ ವಿಧದಲ್ಲೂ ತಪ್ಪಿದೆ ನನ್ನ ಒಂದು ಕಾರ್ಯಕ್ರಮಗಳನ್ನು ಚಾಚು ತಪ್ಪದೆ ಮಾಡ್ತೀನಿ. ಅಂದರೆ ಆ ಒಂದು ಮನಸ್ಸಿನ ದೇಹನ ಇಟ್ಕೊಂಡಿದ್ದವರು ಶ್ರೀಯುತ ಡಿ ದೇವರಾಜ ಅವರು. ಈಗ ನಾವೆಲ್ಲ ತುಂಬ ಕಡಿಮೆ ಇದ್ದೀವಿ ನಮ್ಮ ಜನಸಂಖ್ಯೆ. ಈಗ ಹಂಗೆ ನೋಡೋಕೆ ಹೋದರೆ ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಬೇಕು. ಕಾರಣ ಏನಪ್ಪ ಅಂದರೆ ನೀವೇ ಜಾಸ್ತಿ ಬಂದಿದ್ದೀರಿ. ಆದ್ದರಿಂದ ಅವ್ರ ಮೇಲೆ ತುಂಬ ಅಭಿಮಾನಿಗಳನ್ನು ಇಟ್ಕೊಂಡಿದ್ರಿ, ಅದು ತುಂಬ ಸಂತೋಷ. ಮತ್ತು ಇವತ್ತಿನ ಒಂದು ಕಾರ್ಯಕ್ರಮ ಚಿಕ್ಕದಾಗಿದ್ದರೂ ಕೂಡ ಭಾಳ ಅರ್ಥಪೂರ್ಣಿತವಾಗಿ ಕಲ್ಯಾಣ ಇಲಾಖೆಯವರು ಮಾಡ್ತಾಯಿದ್ದಾರೆ. ಇಷ್ಟು ಹೇಳಿ ನಮ್ಮ ಸಮುದಾಯದ ಏಳಿಗೆಯ ಶಿಲ್ಪಿ ಡಿ ದೇವರಾಜ್ ಅರಸು ಕುರಿತು ಇಂದಿರಾ ಗಾಂಧಿಯವರ 20 ಅಂಶಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರಾಜ್ಯದಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸಿ ಮಾತುಗಳನ್ನು ಹೇಳಿರ್ತಕ್ಕಂತಹ ದೇವರಾಜ್ ಅರಸು ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ದೇವರಾಜ್ ಅರಸು ಅವರಿಗೆ ಧನ್ಯವಾದಗಳು. ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರಾಗಿರ್ತಕ್ಕಂತಹ ಕುಮಾರಸ್ವಾಮಿ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.
ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಮಿತಿಯ ಮುಖಂಡರು, ಎಲ್ಲ ಅಧಿಕಾರಿ ವರ್ಗದವರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲ ಕನ್ನಡ ಪರ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆ ಕೂಡ ನನ್ನ ಆತ್ಮೀಯ ಸಹೋದ್ಯೋಗಿ ದೇವರಾಜ್ ಅರಸೂರವರು ಮತ್ತು ನಾರಾಯಣ ಗುರುಗಳ ಜಯಂತ್ಯೋತ್ಸವದ ಸಮಾರಂಭವನ್ನು ಚಿಕ್ಕದಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ತಾಲೂಕು ಆಡಳಿತಕ್ಕೆ ನಾನು ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತೊಂದು ವಿಚಾರ, ಇವತ್ತು ದೇವರಾಜ್ ಅರಸೂರವರನ್ನು ನಮ್ಮ ಕನ್ನಡಿಗರು, ನಾನೊಬ್ಬ ಕನ್ನಡಿಗನಾಗಿ ಕನ್ನಡ ಪರ ಹೋರಾಟಗಾರನಾಗಿ ಅತಿ ಹೆಚ್ಚು ಇಷ್ಟಪಡುವ ವಿಚಾರ ಅಂತಂತೇಳಿದ್ರೆ ಎಲ್ಲ ವಿಚಾರಗಳಿಗಿಂತ 1973ರಲ್ಲಿ ಮೈಸೂರು ರಾಜ್ಯ ಅಂತಕ್ಕಂಥ ರಾಜ್ಯ ಇದ್ದದನ್ನು ಕರ್ನಾಟಕ ರಾಜ್ಯ ಅಂತಂತೇಳಿ ಘೋಷಣೆ ಮಾಡಿದಂಥ ದೇವರಾಜ್ ಅರಸೂರವರನ್ನು ನಾವು ಯಾವತ್ತೂ ಕೂಡ ಮರಲಿಕ್ಕಾಗೋದಿಲ್ಲ. ಮೊನ್ನೆ ತಾನೇ ಅದರ 50 ವರ್ಷದ ವಿಜೃಂಭಣೆಯ ಒಂದು ರಥೋತ್ಸವವನ್ನು ನಾವು ನಮ್ಮ ಕನ್ನಡ ರಥ ಆ ಸಂದರ್ಭದಲ್ಲಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು, ಆತ್ಮೀಯ ಸ್ನೇಹಿತರ ಸಹಕಾರದಿಂದ ಭಾಳ ಅದ್ದೂರಿಯಾದಂಥ ಸ್ವಾಗತವನ್ನು ಮಾಡಿದಂಥ ಹೆಗ್ಗಳಿಕೆ, ಅದಕ್ಕೆ ಕಾರಣಕರ್ತರಾದಂಥ ಅದಕ್ಕೆ ಕಾರಣವಾಗಿ ಎಲ್ಲವೂ ಕೂಡ ದೇವರಾಜ ಅರಸೂರವರಿಗೆ ಸಲ್ಲಬೇಕು ಅಂತೇಳಿ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚಪ್ಪಾಳೆ ಕಟ್ಟೋದ್ರ ಮೂಲಕ ಅವರಿಗೆ ಗೌರವವನ್ನು ದೇವರಾಜ್ ಅರಸೂರವರ ಸಾಧನೆಗಳನ್ನು ಹೇಳ್ತಾ ಹೋದರೆ ಮಲ್ಲಿಕಾರ್ಜುನ ಅವರು ಸವಿಸ್ತಾರವಾಗಿ ಭಾಳ ಅಚ್ಚುಕಟ್ಟಾಗಿ ಎಲ್ಲರ ಮನ ಮುಟ್ಟುವಂಥ ವಿಚಾರಗಳನ್ನೇ. ಈಗ ತಾನೇ ನಮ್ಮ ಇವರು ಮಹಾದೇವ್ ಅವರು ಬಂದರು, ಕಮಿಷನರ್, ನಮ್ಮ ನಗರಸಭೆ. ಅವರೇನಾದರೂ ಇವತ್ತು ಕಮಿಷನರ್ ಆಗಿದ್ದಾರೆ ಅಂತಂತಂದರೆ ದೇವರಾಜ್ ಅರಸೂರವ್ರ ಕಾರಣ ಅಂತೇಳಿ. ಹಾಗೆ ನಾವೆಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ, ನಾವು ಕೂತ್ಕೊಳ್ಳಿಕ್ಕೆ ಈಗಾಗಲೇ ಅರಸೂರು ಹೇಳೋದಂಥ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ದೇವರಾಜ್ ಅರಸೂರವ್ರನ್ನ ಒಂದು ವರ್ಗಕ್ಕೆ ಸೀಮಿತ ಮಾಡಲಿಕ್ಕೆ ನಾನು ಬಯಸುತ್ತೇನೆ. ಸರ್ವ ಜನಾಂಗದ ಏಳಿಗೆಗಾಗಿ ದುಡಿದಂಥ, ಸತತವಾಗಿ 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಆಳೋದು ಅಷ್ಟು ಸುಲಭದ ಮಾತಲ್ಲ. ಆವತ್ತಿನ ದಿನಗಳಲ್ಲಿ ಇವತ್ತು ಯಾರ್ಯಾರೋ ನಾನು ದೇವರಾಜ್ ಅರಸು, ನಾನು ಅರಸು ಅಂತಂತೇಳಿ ರಾಜ್ಯಭಾರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ, ಹೇಳ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡ್ತಿದ್ದೀವಿ. ಆದರೆ 1% ಕೂಡ ದೇವರಾಜ್ ಅರಸೂರವರ ಸಾಧನೆಗಳಿಗೆ, ವ್ಯಕ್ತಿತ್ವಕ್ಕೆ ಯಾರೂ ಕೂಡ ಸರಿಸಾಟಿ ಇಲ್ಲ. ದೇವರಾಜ್ ಅರಸು ಒಬ್ಬರೇ ಈ ನಾಡಿನಲ್ಲಿ, ಮುಂದೆನೂ ಕೂಡ, ಹಿಂದೆನೂ ಯಾರೂ ಇಲ್ಲ, ಮುಂದೆನೂ ಕೂಡ ದೇವರಾಜ್ ಅರಸೂರವರ ವ್ಯಕ್ತಿತ್ವ ಮತ್ತು ಆಡಳಿತ ವೈಖರಿ ಅವರೊಬ್ಬರೇ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಮತ್ತು ಮಂಡಲ್ ವರದಿ ಬಗ್ಗೆ ಭಾಳ ಇಂಚಿಂಚಾಗಿ ಮಲ್ಲಿಕಾರ್ಜುನ ಅವರು ಹೇಳಿದ್ರು. ಎಷ್ಟು ಜನಕ್ಕೆ ಮಂಡಲ್ ಆಯೋಗ ಗೊತ್ತಿತ್ತು, ಇನ್ನೂ ಗೊತ್ತಿಲ್ಲ. ನೋಡಿ, ಅವರು 1952ರಿಂದನೂ ಕೂಡ ಮಂಡಲ ಆಯೋಗ ಜಾರಿಗೆ ತರಬೇಕು ಅಂತಂತೇಳಿ ದೇವರಾಜ್ ಅರಸು ಸತತವಾಗಿ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದನ್ನು ಅವ್ರದೇ ಸರ್ಕಾರ, ಅವ್ರದೇ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಜವಾಹರ್ಲಾಲ್ ನೆಹರು ಇರ್ಬೋದು, ಇಂದಿರಾ ಗಾಂಧಿಯವರು ಇರ್ಬೋದು, ಯಾರೂ ಕೂಡ ಜಾರಿಗೆ ತರಲಿಕ್ಕೆ ಮುಂದಾಗಲಿಲ್ಲ. ಕಾಂಗ್ರೆಸ್ಸೇತರ ಸರ್ಕಾರ, ವಿ ಪಿ ಸಿಂಗ್ ಅವರ ಸರ್ಕಾರ ಅವರ ವರದಿಯನ್ನು ಜಾರಿಗೆ ತಂತು. ಕೆಲವೊಂದು ಕಡೆ ದೇವರಾಜ್ ಅರಸೂರವರ ಏಳಿಗೆಯನ್ನು ಕೆಲವೊಂದು ಕಡೆ ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ಜನ ಸಹಿಸ್ತಿರ್ಲಿಲ್ಲ. ಆವತ್ತಿನ ಕಾಲದಲ್ಲೂ ಕೂಡ ಸಹಿಸ್ತಿರ್ಲಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮನಗಾಣಬೇಕಾಗ್ತದೆ. ಮತ್ತು ಈಗಾಗಲೇ ಭಾಗ್ಯಜ್ಯೋತಿ ಯೋಜನೆಯನ್ನು ನಾವೆಲ್ಲರೂ ಕೂಡ ಎಲ್ಲ ವರ್ಗದ ಬಡ ಜನ ನಾವು ಅದನ್ನು ಸವಲತ್ತನ್ನು ನಾವು ಉಪಯೋಗಿಸ್ಕೊತಿದ್ದೀವಿ. ಆವತ್ತೇ ದೂರದೃಷ್ಟಿ ಇತ್ತು ದೇವರಾಜ್ ಅರಸೂರು. ನೋಡಿ, ಭಾಗ್ಯಜ್ಯೋತಿ ಅಂತಕ್ಕಂಥದ್ದು ನಮಗೆ ಈಗದೇನು ಕೂಲಿಗಾಗಿ ಕಾಣುವಂತಂತೇಳಿ ನರೇಗಾ ಯೋಜನೆ ಇದೆಲ್ಲ ಆವಾಗಲೇ ತಂದಿದ್ರು. ಏನು ಕನಿಷ್ಠ ಕೂಲಿ ನೀತಿಯನ್ನು ತಂದಂಥ ದೇವರಾಜ್ ಅರಸೂರವರು. ಮತ್ತು ಋಣ ಪರಿಹಾರ ಕಾಯ್ದೆ ಅಂತಕ್ಕಂಥ ಒಳ್ಳೆ ಎಂತೆಂಥ ಯೋಜನೆಗಳು ಅವರೆಲ್ಲ ನೋಡ್ತಾ ಇದ್ದರೆ ಭಾಳ ನಮಗೆ ಇವತ್ತಿನ ರಾಜಕಾರಣಿಗಳಿಗೆ ಆ ದೂರದೃಷ್ಟಿ ಇಲ್ಲ. ಖಂಡಿತವಾಗ್ಲೂ ದೇವರಾಜ್ ಅರಸೂರವರು ಎಲ್ಲರ ಮನದಲ್ಲಿ ಉಳ್ಕೊಳ್ತಾರೆ. ಅವ್ರು ಮಾಡಿದಂಥ ಸಾಧನೆಗಳು ಇನ್ನೂ 200 ವರ್ಷಗಳಾದರೂ ಕೂಡ ಅದು ಹೊಸ ಯೋಜನೆಗಳಾಗಿ, ಅವ್ರ ಯೋಜನೆಗಳನ್ನ ಯಾವ ಯೋಜನೆಗಳನ್ನೂ ಕೂಡ ಕಿತ್ತಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಸರ್ಕಾರಗಳು, ನಮ್ಮನ್ನಾಡ್ತಕ್ಕಂಥ ಯಾವುದೇ ಸರ್ಕಾರಗಳು
ಈಗ ಬರ್ತವೆ ಕೆಲವೊಂದು ಸರ್ಕಾರ ಬಂದಾಗ ಇಂದಿನ ಮುಖ್ಯಮಂತ್ರಿಗಳು ಮಾಡಿದಂಥ ಯೋಜನೆಯನ್ನು ಈಗಿನ ಮುಖ್ಯಮಂತ್ರಿಗಳು, ಉದಾಹರಣೆಗೆ ಲೋಕಾಯುಕ್ತ, ಇಂದಿನ ಸರ್ಕಾರಗಳು ಲೋಕಾಯುಕ್ತ ಸಂಸ್ಥೆಯನ್ನು ಆಯೋಜನೆ ಮಾಡಿತ್ತು. ಈಗ ಬಂದಂಥ ಮುಖ್ಯಮಂತ್ರಿಗಳು ಅದಕ್ಕೆ ಬಾಗಿಲು ಹೊಡೆದು ಮೊಳೆ ಹೊಡೆದು SITನೋ ಅದೇನೇನೋ ಅವ್ರಿಗೆ ಬೇಕಾದಂಥ ಕೃಪಾಪೋಷಿತ ಇಲಾಖೆಗಳನ್ನು ಸೃಷ್ಟಿ ಮಾಡ್ಕೊಳ್ಳುವಂಥದ್ದು ನಾವು ನೋಡಿದ್ದೀವಿ. ಆದರೆ ದೇವರಾಜ ಅರಸುರವರು ಅವರ ಕಾಲದಲ್ಲಿ ತಂದಂಥ, ಅವರ ಆಡಳಿತಾವಧಿಯಲ್ಲಿ ತಂದಂಥ ಯೋಜನೆಗಳನ್ನು, ಯಾವುದೇ ಇಲಾಖೆಗಳನ್ನು ಇದುವರೆಗೂ ಬದಲಾವಣೆ ಮಾಡಲಿಕ್ಕೆ ಇವ್ರ ಕೈಲಿ ಯಾರ ಕೈಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದು ಅಷ್ಟು ಗಟ್ಟಿತನ, ಅಷ್ಟು ದೂರದೃಷ್ಟಿ ಇದ್ದಂಥ ಒಬ್ಬ ಮತ್ಸದಿ ರಾಜಕಾರಣಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ನಾರಾಯಣಗುರು ಅವರ ಬಗ್ಗೆ ಮಲ್ಲಿಕಾರ್ಜುನ ಅವರು ಹೇಳಿದರೆ, ಕೇರಳದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದಂಥ, ಒಂದು ಸರ್ವ ಸಮುದಾಯವನ್ನು ಕಟ್ಟಿಕೊಂಡು ಒಂದು ಕ್ರಾಂತಿಯನ್ನು ಮಾಡಿದಂಥ ನಾರಾಯಣಗುರುಗಳು, ದೇವರಾಜ ಅರಸುರವರ ಎರಡೂ ಜಯಂತಿಗಳು ಒಟ್ಟಿಗೆ ಬಂದಿರುವಂಥದ್ದು ನಿಜವಾಗ್ಲೂ ಕೂಡ ಒಳ್ಳೆಯ ಸಂಗತಿ. ಮತ್ತು ಇವತ್ತು ಹೆಚ್ಚು ಜನ ನೋಡಿ, ಹಾಲು ತುಂಬಿದೆ, ಭಾಳ ಖುಷಿಯಾಗುತ್ತೆ. ನಮ್ಮ ಅರಸುವರಿಗೆ ನಾನು ಹೇಳ್ತಿದ್ದೀನಿ, ಇದೊಂದು ಜಯಂತಿಗೆಲ್ಲ ಸ್ವಲ್ಪ ನೀವು ಎಲ್ಲದಕ್ಕೂ ಬರಬೇಕು, ಎಲ್ಲ ಮಹನೀಯರನ್ನು ನೆನ್ಕೋಬೇಕು. ನಾವೆಲ್ಲ ಕೂಡ ನಾವು ಜಾತ್ಯತೀತ ಮನೋಭಾವವನ್ನು ಇಟ್ಕೊಂಡು ಈ ನಾಡಿನಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು. ಜಾತಿ, ನಾವು ಯಾವುದೂ ಜಾತಿ ಅಲ್ಲ, ನಾವೆಲ್ಲ ಮನುಷ್ಯ ಜಾತಿ. ಫಸ್ಟ್ ಮನುಷ್ಯ ಜಾತಿಗೆ ನಾವು ಗೌರವನ ಕೊಡೋಣ ಅಂತ ಹೇಳ್ತಾ, ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಸಹೋದರಿ ಭಾಳ ಅಚ್ಚುಕಟ್ಟಾಗಿ ನೀವೆಲ್ಲ ಕೈಪಿಡಿಗಳನ್ನು ತೆಗೆಯೋದ್ರ ಮೂಲಕ ಅವರ ಸಾಧನೆಗಳನ್ನು ನಿಮ್ಮೆಲ್ಲರಿಗೂ ಕೂಡ ಹೇಳೋದ್ರ ಮೂಲಕ ಒಂದಷ್ಟು ವಿಚಾರ ನೋಡಿ, ಈ ಥರ ಮಾಡಬೇಕು. ಎಲ್ಲ ಮಹನೀಯರ ಬಗ್ಗೆ ಈ ಥರ ಒಂದು ಕೈಪಿಡಿಯನ್ನು ಕೊಟ್ಟಾಗ ಹಲವಾರು ಜನಗಳು ಓದ್ಕೊಳ್ಳಿಕ್ಕೆ, ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅರಸುವರ ನೆನಪಿಗಾಗಿ, ಅರಸುವರ ಸಾಧನೆಯ ನೆನಪಿಗಾಗಿ ಕನಕಪುರದಲ್ಲಿ ಏನಾದರೂ ಒಂದು ಅದೇನೋ ಸಾಕ್ಷಿ ಗುಡ್ಡೆ ಅಂತಂತೇಳಿ ನಮ್ಮ ಶಾಸಕರು ಹೇಳ್ತಿರ್ತಾರೆ. ಎಲ್ಲ ಸಂದರ್ಭದಲ್ಲಿ ಸಾಕ್ಷಿ ಗುಡ್ಡೆ ಅಂತಂತೇಳಿ ಅರಸುವರ ಹೆಸರಿನಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನು ಕನಕಪುರದಲ್ಲಿ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ನಿಮ್ಮನ್ನು ಸ್ವಾಗತಿಸ್ತೀವಿ ಅಂತ ಹೇಳಿ, ಕನ್ನಡದ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡಿದ್ದ ಅರಸು ಅವರು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ಘೋಷಣೆ ಮಾಡ್ತಾರೆ. ಅತಿ ಹೆಚ್ಚು ಮಾತನಾಡತಕ್ಕಂತಹ ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿರ್ತಕ್ಕಂತಹ ಕುರಿತಾಗಿ ಹೇಳಿರುವ ಜನಪರ ವೇದಿಕೆ, ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಲಹೆಗಾರ ಇರತಕ್ಕಂತಹ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸಿರ್ತಕ್ಕಂಥ ನಗರಸಭೆ ಆಯುಕ್ತರು ಕನಕಪುರ ತಾಲೂಕು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನಗರಸಭೆ ಸದಸ್ಯರು, ಭಾರತ ಸೇವಾದಳ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಆನಂದರಾಜ್ ಸರ್ ಅವರು ಒಂದೆರಡು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನ್ನು ಹೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಆ ಜಾಗವನ್ನು ಕೊಡಿಸೋಂಥವ್ರು ಬೇಕಾಗಿರುತ್ತೆ. ನನ್ನ ಮನೆಯಲ್ಲಿ ನಮಗೆ ಆಸ್ತಿ ಸಿಗುತ್ತೆ, ಸಮಾಜದಲ್ಲಿ ಆಸ್ತಿ ಸಿಗಬೇಕು, ಸಮಾಜದಲ್ಲಿ ಗೌರವ ಸಿಗಬೇಕು, ಸಮಾಜದಲ್ಲಿ ಆಸ್ತಿ ಇಲ್ಲದೇ ಇದ್ರೂ ನಮಗೆ ವ್ಯಕ್ತಿತ್ವಕ್ಕೆ ಒಂದು ವೇದಿಕೆ ಕೊಡಬೇಕು ಅಂದರೆ ಆ ವೇದಿಕೆಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದೇ ಇವತ್ತು ದೇವರಾಜ ಅರಸುವವರ ಒಂದು ಜನ್ಮದಿನ. ಹಾಗೆ ನಾರಾಯಣ ಗುರುಗಳು ಇವತ್ತು ಜೊತೆಲಿ ಬಂದಿರತಕ್ಕಂಥ ನೋಡಿದಾಗ ನಮಗೆಲ್ಲರಿಗೂ ಒಂದು ಭಾಗ್ಯ. ವಿದ್ಯಾರ್ಹತೆ ಇಲ್ಲ, ಯಾರಿಗೆ ಆಸ್ತಿ ಇರಲ್ವೋ, ಜಾಗ ಮನೆ ಇರಲ್ವೋ ಅಂಥವ್ರನ್ನ ಬಡವರು ಅಂತ ಗುರುತಿಸ್ತಾರೆ. ಆದರೆ ನಾನು ವಿದ್ಯೆಯಲ್ಲಿ ಯಾರು ಬಡವರಲ್ಲ. ನಮ್ಮ ಬಣ್ಣಗಳು ಹಾಕೋ ಬಟ್ಟೆಗಳು ಬೇರೆ ಇರ್ಬೋದು, ಚರ್ಮದ ಕಲರ್ ಬೇರೆ ಇರ್ಬೋದು, ಅದು ರಕ್ತ, ಹೃದಯ ಬಡಿತ ಇಬ್ಬರಿಗೂ ಒಂದೇ ಅಂತಕ್ಕಂಥದ್ದು ತಿಳಿಸ್ಕೊಟ್ಟಂಥವ್ರು ದೇವರಾಜ ಅರಸು ಮತ್ತು ನಾರಾಯಣ ಗುರು. ರಾಜಕೀಯವಾಗಿ ಬಂದಂಥ ವಿಚಾರದಲ್ಲಿ ತೋರಿಸ್ಕೊಟ್ಟಂಥವ್ರು ದೇವರಾಜ ಅರಸು ಅವರು. ಆದರೆ ಧರ್ಮದ ದಾರಿಲಿ ಒಂದೇ ವೇದಿಕೆ ಅಂತ ತೋರಿಸ್ಕೊಟ್ಟಂಥವ್ರು ನಾರಾಯಣ ಗುರು. ಯಾಕೆ ಇಬ್ಬರನ್ನು ಜೊತೆ ಸೇರಿಸಿ ಮಾತನಾಡ್ತೀವಿ ಅಂದರೆ ಇವೆರಡೂ ರಸದೌತಣಗಳು. ತಟ್ಟೆಯಲ್ಲಿ ನಮಗೆ ಎಲೆನೂ ಮುಖ್ಯ, ಅನ್ನನೂ ಮುಖ್ಯ. ಆದರೆ ಊಟ ಮಾಡೋ ವಿಚಾರದಲ್ಲಿ ನಾವು ಒಂದು ಅಗಳ ಅನ್ನ ಬಿಡದೆ ತಿನ್ನಬೇಕು ಅನ್ನೋದನ್ನ ಹೇಳ್ಕೊಂಡು ನಾರಾಯಣ ಗುರು. ಕಡೆಯ ಕಟ್ಟೆವರೆಗೂ ನಾನು ಹಿಂದೆ ಇದ್ದೀನಪ್ಪ, ನಾನು ಬಡವ ಅಂತೀವಿ. ಆದರೆ KSRTC ಬಸ್ ಹತ್ತವಾಗ ನೋಡಿ ಎಲ್ಲರೂ ಹತ್ತು ಬಿಡ್ತೀವಿ. ಯಾರು ಕುತ್ಕೊಂಡಿರ್ತಾನೆ ಕೂತಿರ್ತಾನೆ ಹಂಗೆ ಅಂದ್ಬಿಟ್ಟು ನಾವು ಜಾಗ ಇಲ್ಲ ಅಂತ ಏನು ಇಂಜರಿ ಇಲ್ವಲ್ಲ. KSRTC ಬಸ್ ನುಗ್ಗಿ ಹೋಗ್ತೀವಲ್ವಾ, 75 ಜನ 80 ಜನ ಕುತ್ಕೊಳ್ತೀವಿ, ನಿಂತ್ಕೊತೀವಿ ನೋಡಿ. ಅಲ್ಲಿ ಯಾರಿಗೂ ಭಯ ಇರಲ್ಲ. ಆ ಭಯ ಅನ್ನೋದನ್ನ ಬಿಡಿಸ್ತಕ್ಕಂಥವ್ರು ರಾಜ್ಯದಲ್ಲಿ ದೇವರಾಜ ಅರಸು, ನಾರಾಯಣ ಗುರು. ಆ ಬಸ್ಸಲ್ಲಿ ನಮಗೆ ಭೇದ ಭಾವ ಇಲ್ಲ. ಹತ್ತು ನಿಂತ್ಕೊಳ್ತೀವಿ, ಕಾಸು ಕೊಟ್ಟು ನಿಂತ್ಕೊಂಡು ಹೋಗ್ತೀವಿ ನೋಡಿ. ಸರ್ಕಾರ ರಚಿಸಿರೋದು, ಆದರೆ ಇಳಿದಾಗ ನಮ್ಮ ಮನಸ್ಸುಗಳು ಬೇರೆ ಆಗ್ತವೆ. ಹತ್ತವಾಗ ನಾವೆಲ್ಲ ಒಂದೇ. ಯಾಕೆಂದ್ರೆ ನಾವು ಗುರಿ ಮುಟ್ಟಬೇಕು. ಆ ಗುರಿ ಯಾರು ಇಟ್ಕೊಂಡಿರ್ತೀವಿ, ಆ ಗುರಿನೇ ಮುಟ್ಟೋದಕ್ಕೆ ಒಂದು ಕಾರಣಕರ್ತರು ಏನು ನಮ್ಮ ಅಮಲೀಕರಣ ಸಮೀಕರಣಗಳು, ಏನು ಒಂದು ಅನಿಷ್ಟ ಪದ್ಧತಿಗಳಿತ್ತು. ಆವಾಗ ದೇವದಾಸಿ ಪದ್ಧತಿ,
ಕತ್ತಲೆ ಸೇವೆ ಇದನ್ನೆಲ್ಲ ಬೇಡ ಅಂತ ಹೇಳಿ ತೊರೆದಂಥವ್ರು ನಾರಾಯಣ. ಬ್ರಿಟಿಷರು ಬಂದಾಗ ಇಲ್ಲಿ ಯಾಕೆಂದ್ರೆ ಕ್ಯಾಬ್ರೆ ಅಂತ ಆ ಪದ್ಧತಿಯನ್ನು ತೆಗೆದಾಕಿ ದೇವರೊಬ್ಬನೇ, ಜಾತಿ ಒಂದೇ, ಮನೆ ಒಂದೇ, ಗುಡಿ ಒಂದೇ ಅಂತ ಹೇಳ್ತಕ್ಕಂಥದ್ರೆ ನಮ್ಗೆ ತಿಳಿಸ್ಕೊಟ್ಟಂಥವ್ರು ನಾರಾಯಣ ಗುರುಗಳು. ನಾರಾಯಣ ಗುರುಗಳದ್ದು ಏನಾದ್ರು ಒಂದು ದೇವಸ್ಥಾನ ಅಂತ ನೋಡೋದಾದ್ರೆ ನೀವು ನೋಡಬೇಕು, ಡೆಲ್ಲಿಲಿ ಅಕ್ಷರಧಾಮ ಅಂತಿದೆ. ಸಮಾಜದಲ್ಲಿ ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ನನ್ನ ಬಿಟ್ಟು ನಾವು ಹೆಚ್ಚಿಗೆ ಕೆಲಸವನ್ನು ಮಾಡಿದ್ರೆ ಸಮಾಜದ ಕಡೆ ಕೊಟ್ಟರೆ ಬೇರೆಯವರು ದೇವಸ್ಥಾನ ಕಟ್ತಾರೆ, ಬೇರೆಯವರು ಗುಡಿ ಕಟ್ತಾರೆ, ಬೇರೆಯವರು ಇವತ್ತು ದೇವರಾಜ ಅರಸವ್ರನ್ನ ಪೂಜೆ ಮಾಡ್ತಾರೆ. ದೇವರಾಜ ಅರಸವ್ರ ಮನೆಯವ್ರು ಮಾತ್ರ ಪೂಜೆ ಮಾಡಲ್ಲ. ಎಲ್ಲ ಜಾತಿಯ ವರ್ಗಗಳು ಏನು ಹೂವಿನ ತೋಟಗಳಿದ್ದೀವಿ, ಎಲ್ಲ ಹೂವುಗಳು ಭೂಮಿಯಲ್ಲೇ ಬಿಡ್ತವೆ. ನಮ್ಮ ಬಣ್ಣ ನಮ್ದಿರ್ತದೆ, ನಮ್ಮ ವಾಸನೆ ನಮ್ಗಿರ್ತದೆ. ಆ ಮಲ್ಲಿಗೆ ಗಿಡ ಪಕ್ಕ ಬೆಳೆದಿರ್ತದೆ, ಗುಲಾಬಿ ಗಿಡ ಅದ್ರ ವಾಸನೆ ಎಳ್ಕೊಳ್ಳೋಕೆ ಪ್ರಯತ್ನ ಪಡಲ್ಲ. ನನ್ನ ಗಿಡದಲ್ಲಿ ನಾನು ಏನು ಹಾಕಿದಾರೋ ಅದನ್ನು ಕಲರ್ ಬಿಟ್ಟಿದ್ದೀನಿ, ವಾಸನೆ ಬಿಟ್ಟಿದ್ದೀನಿ ಅಂತ. ಆದರೆ ಇನ್ನೊಂದು ವಾಸನೆ ಎಳ್ಕೊಳ್ಳೋಕೆ ಪ್ರಯತ್ನ ಪಡಲ್ಲ. ಆದರೆ ನಾವು ಏನಪ್ಪ ಮಾಡ್ತೀವಿ ಅಂದರೆ ಕಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಯಾಕೆಂದ್ರೆ ಮನುಷ್ಯ ಜಾತಿ ಅನ್ನೋದು ನಾವು ಹುಟ್ಟಿರ್ತಕ್ಕಂಥದ್ದು ಆಸೆಗೆ. ಸತ್ವದ ಮೇಲೆ ನಮ್ಮನ್ನು ಯಾರು ಬೇರೆಯವರು ಪೂಜೆ ಮಾಡಬಾರ್ದು ಅಂದರೆ ನಾವು ಸ್ವಾರ್ಥವಾಗಿದ್ದರೆ ಮಾತ್ರ ನಡೆಯಾಗುತ್ತೆ. ಸಮಾಜದ ಮುಖ್ಯವಾಗಿ ಹುಟ್ಟಿ ಸಮಾಜದ ಕೆಲಸ ಮಾಡೋದಂಥವ್ರಿಗೆ 7 ಅಡಿ ಮೇಲ್ಗಡೆ ಪೂಜೆಗಳು ಮಾಡ್ತಾರೆ, 7 ಅಡಿ ಮೇಲ್ಗಡೆ ಫೋಟೋ ಇಟ್ಟಿರ್ತಾರೆ. ನಾವು ಬರೀ ನಮ್ಮ ಸ್ವಾರ್ಥಕ್ಕೆ ಅಂತ ಮಾಡಿದವ್ರಿಗೆ ಬರೀ ನಮ್ಗೆ 6 ಅಡಿಲಿ ಮಾತ್ರ ಇಟ್ಟಿರ್ತಾರೆ. ಅದು ನಮ್ಮ ಮನೆಯವರು ಮಾತ್ರ ಪೂಜೆ ಮಾಡ್ತಾರೆ. ಇನ್ಯಾರು ಕೂಡ ಆಸ್ತಿ ಇಟ್ಟಿಲ್ಲ ಅದರಲ್ಲೂ ಪೂಜೆ ಮಾಡ್ತಾರೆ. ಅದಕ್ಕೆ ನಮ್ಮ ಸಮಾನತೆಯನ್ನು ವಿದ್ಯಾರ್ಹತೆ ಇರ್ಬೋದು, ಅಧಿಕಾರ ಇರ್ಬೋದು, ಇಂಥ ಒಂದು ನಾಡ ಕಚೇರಿಗಳಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕ್ಕೊಟ್ಟಂಥ ಬುನಾದಿ ಏನಿದೆ, ಎಲ್ಲರಿಗೂ ಅಧಿಕಾರ ಸಿಗಬೇಕು, ಎಲ್ಲರಿಗೂ ಕೆಲಸ ಸಿಗಬೇಕು. ಅವನವನ ಉದ್ಯೋಗದಲ್ಲಿ ಸಿಗಲಿಲ್ಲ ಅಂದ್ರೆ ರೈತ ಕಾರ್ಮಿಕನಾಗಲಿ, ಕೂಲಿ ಕಾರ್ಮಿಕನಾಗಲಿ, ದೇಶ ಕಾಯೋ ಮಿಲಿಟರಿಯವರಾಗಲಿ, ಇವ್ರಿಗೆಲ್ಲ ರಕ್ಷಣೆ ಬೇಕು, ಈ ಕಾನೂನು ಬೇಕು. ಇದು ಸೊಡ್ಲ ಆಗಬಾರ್ದು ಅಂದರೆ ಇದಕ್ಕೆ ಕಾರಣಕರ್ತರಾಗಿ ಅವತ್ತು ಮಾಡಿದಂಥ ಸ್ವಾರ್ಥ ಇಲ್ಲದೆ ಸಮಾಜಕ್ಕೆ ಮಾಡಿದಂಥವ್ರು ದೇವರಾಜ ಅರಸರು. ಆ ದೇವರಾಜ ಅರಸವ್ರನ್ನ ಇವತ್ತು ಸರ್ಕಾರ ಗೌರವಿಸ್ತದೆ. ನಮ್ಮನ್ನ ಯಾರು ಗೌರವಿಸ್ತಾರೆ ಅಂದ್ರೆ ನಮ್ಮ ಮನೇಲಿ ಆಸ್ತಿ ಮಡಗಿಲ್ಲ ಅಂದ್ರೆ ನಮ್ಮ ಮನೇಲಿ ನಮ್ಮ ಮನೆಯವರು ಗೌರವಿಸಲ್ಲ, ಫೋಟೋನ ಇಟ್ಕೊಳ್ಳಲ್ಲ, ಅಣ್ತಂದಿರಲ್ಲ, ಹರಿದು ಕೂತ್ಕೊಂಡು ಹಾಕ್ತೀವಿ. ಆದರೆ ಎಲ್ಲ ಜಾತಿ ವರ್ಗಗಳು, ಎಲ್ಲ ಪತ್ರಿಕಾ ಮಂತ್ರಿಗಳು, ಎಲ್ಲ ಅಧಿಕಾರಿಗಳು, ಎಲ್ಲ ಸಂಘಟನೆಯವರು ಇಲ್ಲಿ ಕುಂತ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತೀವಿ, ಕಾರ್ಯಕ್ರಮದ ಬಗ್ಗೆ ನೋಡ್ತೀವಿ ಅಂದರೆ ಅವರು ಸಮಾಜಕ್ಕೆ ಮಾಡಿರ್ತಕ್ಕಂಥ ಒಂದು ಕೆಲಸ. ಒಂದು ಚಳುವಳಿ ನಡೆದಾಗ ಎಲ್ಲರೂ ಮೈನ ಕೊಡವಿ ಕೆಲಸ ಮಾಡಿದ್ದಾರೆ. ಅವರು ನೋವು, ಅವರು ದುಃಖ ದುಮ್ಮಾನಗಳು ನಾವೆಲ್ಲ ಅರಿತುಕೊಂಡ್ರೆ ದೇಹದಲ್ಲಿ ನಾವು ಎಲ್ಲರೂ 1% ಅಳಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾಲೂಕಲ್ಲಿ ಸರ್ಕಾರದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಸರ್ಕಾರದ ಖರ್ಚು, ಸರ್ಕಾರದ ಕುರ್ಚಿ ನೋಡಿ ನಾವೆಲ್ಲ ಬಂದು ಕೂತ್ಕೊಂಡಿದ್ದೀವಿ ಅಂದರೆ ಆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ದೇವರಾಜ ಅರಸವರು ಎಲ್ಲ ಜಾತಿಯ ವರ್ಗದಲ್ಲಿರೋರು ಹೆದರಬೇಡಿ. ಆಸ್ತಿ ಇಲ್ಲ ಅಂದರೆ ಹೆದರಬೇಡಿ. ವಿದ್ಯೆ ಒಂದಿದ್ರೆ ಸಾಕು, ನಿಮ್ಮ ಹತ್ರ ಲೇಖನೆ ಕಠಿಣವಾಗಿರ್ತಕ್ಕಂಥದ್ದು ಇದ್ರೆ ನೀವು ಎಲ್ಲ ಬೇಕಾದ್ರೆ ಹೋಗಿ ಕೂರ್ತೀರಿ, ಎಲ್ಲ ಬೇಕಾದ್ರೆ ಕೆಲಸ ಆಗ್ತೀರಿ, ಜಡ್ಜ್ ಆಗ್ತೀರಿ, SP ಆಗ್ತೀರಿ, DYSP ಆಗ್ತೀರಿ ಅನ್ನೋದ್ರಲ್ಲಿ ಏನು ಒಂದು ಚಿಂತನೆ ಇಲ್ಲದ. ಒಂದು ಡಾಕ್ಟರು ಆಗಬೇಕಾದ್ರೂ ಯಾವುದೋ ಜಾತಿ ಇಲ್ಲ, ಅವ್ರ ಪರ್ಸೆಂಟೇಜ್ ಬಂದರೆ ಡಾಕ್ಟರ್ ಆಗ್ತಾರೆ. ಆದರೆ ಆಸ್ತಿ ಇದ್ದರೆ ನನ್ನೊಬ್ಬನಿಗೆ ಮಾತ್ರ ಮೀಸಲಾಗ್ತದೆ. ಆಸ್ತಿ ಅನ್ನೋದನ್ನ ಸಂಪಾದನೆ ಮಾಡದೆ ವಿದ್ಯಾರ್ಹತೆಯನ್ನು ಸಂಪಾದನೆ ಮಾಡಬೇಕು. ನಾವು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರೆ 10 ಜನಗಳ ಮುಂದೆ ನಿಲ್ಲಿಸ್ತಾರೆ ಅನ್ನೋದಕ್ಕೆ ಇವತ್ತು ಹೇಳ್ಕೊಟ್ಟಂಥವ್ರು ದೇವರಾಜ ಅರಸರು. ಅವ್ರ ಕುಟುಂಬದವ್ರಿಗೆ ಅವ್ರು ಏನು ಆಸ್ತಿನೇ ಮಾಡಿಲ್ಲ. ಇದಕ್ಕೆ ಬೆಳೆಯತಕ್ಕಂಥ ದೇವಿಗೆ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಪ್ರಗತಿಪರ ಸಂಘಟನೆಗಳ ಮುಖಂಡರಾದಂಥ ಕುಮಾರಸ್ವಾಮಿ ಅವರೇ, ಅರಸೂರವರೇ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸಂಘಟನೆಗಳ ಮುಖ್ಯಸ್ಥರೇ, ಪದಾಧಿಕಾರಿಗಳೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ದೇವರಾಜ ಅರಸರ ಬಗ್ಗೆ ಆಗಲೇ ನಮ್ಮ ಮಲ್ಲಿಕಾರ್ಜುನ ಅವರು ಭಾಳ ಸ್ವಚ್ಛವಾಗಿ ಸವಿವರವಾಗಿ ಹೇಳಿರ್ತಾರೆ. ಮತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ತುಂಬ ಚೆನ್ನಾಗಿ ಅರ್ಥಗರ್ಭವಾಗಿ ಹೇಳಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಯಾಕೆಂದರೆ ನಾನು ಅವರು ಆ ವಿಚಾರಗಳನ್ನು ಮಂಡಲ ಆಯೋಗ, ಆವನೂರು ಆಯೋಗ ಎಲ್ಲ ನಮ್ಮ ಆಫೀಸ್ಗೆ ಒಂದು 15 ದಿನ ಬಂದಿದ್ದೀವಿ, 15 ಹಿಂದೆ ಬಂದಿದ್ದೀವಿ. ವಿಚಾರದ ರಾಕ್ಷಸ ಆವಾಗ ಭಾಳ ಅದನ್ನು ಕೇಳಿ ನಾವೆಲ್ಲ ಓದಿ ಬಂದಿದ್ದೀವಿ. ತುಂಬ ಆ ವಿಚಾರಗಳು ನಮಗೂ ಗೊತ್ತಿರಲಿಲ್ಲ. ಈ ಒಂದು 15 ದಿನದಿಂದ ನಮ್ಮ ಆಫೀಸಿಗೆ ಬಂದಾಗ ಚರ್ಚೆ ಮಾಡ್ತಾರೆ. ನಾನು ಒಂದು ಚುಟುಕಾಗಿ ಹೇಳ್ಬಿಡ್ತೀನಿ. ದೇವರಾಜ ಅರಸ್ ಅವರ ಹೆಸರಲ್ಲೇ ಇದೆ, ದೇವ ರಾಜ ಅರಸ್. ದೇವ ಯಾರಿಗೆ ದೇವ? ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ತುಳಿತಕ್ಕೊಳಗಾದವರಿಗೆ ದೇವ ಅಂದರು. ರಾಜ ಅಂದರೆ ರಾಜ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ರಾಜ ಆದರು. ಮುಖ್ಯಮಂತ್ರಿಯಾಗಿ ರಾಜನಾಗಿ ಆಳ್ವಿಕೆ ಮಾಡಿದ್ರು. ಅರಸು ಅಂದರೆ ಸಾಮ್ರಾಟ, ಅಶೋಕ್ ಸಾಮ್ರಾಟ ಅಂತಿರಲ್ಲ, ಹಂಗಾಗಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗುವಂತಹ ಮುಖ್ಯಮಂತ್ರಿಯಾಗಿ ಸಾಮ್ರಾಟನಾಗಿ ಆಳ್ವಿಕೆಯನ್ನು ನಡೆಸತಕ್ಕಂತಹ ಏಕೈಕ ವ್ಯಕ್ತಿ ಅಂದರೆ ನಮ್ಮ ದೇವರಾಜ ಅರಸು.
ಅವರು ನಮ್ಮ ರಾಜರುಗಳ ವಿಷಯ ಬಂದಾಗ ನಾವು ಹೇಗೆ ಮೈಸೂರು ರಾಜರನ್ನು ಇಡೀ ದೇಶಕ್ಕೆ ಮಾದರಿಯಾಗಿ ನಾವು ನೆನ್ಕೊಳ್ತೀವೋ, ಮುಖ್ಯಮಂತ್ರಿಗಳ ವಿಚಾರಗಳು ಬಂದಾಗ ನಾವು ಇಷ್ಟು ಜನ ಆಳ್ವಿಕೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನಮ್ಮ ದೇವರಾಜು ಅರಸರವ್ರು ಮಾತ್ರ. ಯಾಕೆಂದರೆ ಅವರು ಮಾಡಿರುವಂತಹ ಕೆಲಸಗಳು ಈ ಹಿಂದೆ ಅಲ್ಲ ಮುಂದೆ ಅಲ್ಲ ಇನ್ನೂ ನೂರಾರು ವರ್ಷಗಳು ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಉಳಿತವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವು ಇಂದಿನ ಜನಾಂಗ, ಇಂದಿನ ಒಂದು ವ್ಯವಸ್ಥೆ, ಇಂದಿನ ಒಂದು ರಾಜಕಾರಣದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥ ವಿಚಾರ ಏನಂದರೆ, ನಮ್ಮ ದೇವರಾಜ ಅರಸು ಏನಿದ್ದಾರೆ ಅವರ ಆದರ್ಶಗಳು, ವಿಚಾರಗಳು, ಸಿದ್ಧಾಂತಗಳು, ನಾಡು ನುಡಿಯ ಬಗ್ಗೆ ಅವರು ಯಾವ ರೀತಿ ತಮ್ಮದೇ ಆದ ಕಲ್ಪನೆಗಳನ್ನು ಕಟ್ಕೊಂಡು ಹೋರಾಟ ಮಾಡಿದ್ರು, ಈ ನಾಡನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯೋದಕ್ಕೆ ಯಾವ ರೀತಿ ಶ್ರಮ ಹಾಕಿದ್ರು, ಆವಂತಹ ಒಂದು ಆದರ್ಶಗಳನ್ನು ನಾವೆಲ್ಲ ಇಟ್ಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಕ್ಕಳಿಗೆ ಕಾರ್ಯಕ್ರಮದ ಕುರಿತು ತಮ್ಮ ಮಾತುಗಳನ್ನು ಆಡಿರ್ತಕ್ಕಂಥ ನಗರಸಭೆ ಆಯುಕ್ತರಿಗೆ ಧನ್ಯವಾದಗಳು. ಈ ಜಯಂತಿ ಕುರಿತು ಯಾರಾದರೂ ಮಾತನಾಡೋದಿದ್ರೆ ದಯವಿಟ್ಟು ಮಾತನಾಡಬಹುದು. ಇದು ನೆಕ್ಸ್ಟ್ ಕೋರ್ಟ್ ಕೇಸ್ ಇದೆ, ದಯವಿಟ್ಟು ಯಾರು ಪುನಃ ಭಾವಿಸಬೇಡಿ. ಭಾಷಣ ತಹಶೀಲ್ದಾರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕನಕಪುರ ತಾಲೂಕು ಅವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಕನಕಪುರ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು ದಿನ ಒಂದು ಒಳ್ಳೆ ಸುದಿನ ಅಂತ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ಎಲ್ಲ ಒಂದು 7-8 ಜನ ಇದ್ದರು. ಆದರೆ ಈ ಕಾರ್ಯಕ್ರಮ ಈ ದಿನ ತುಂಬ ಜನಗಳು ಬಂದಿದ್ದೀವಿ. ಈ ಒಂದು ದಿನ ನಾವು ಪ್ರಪ್ರಥಮ ಬಾರಿಗೆ ಹಿಂಸಾಚಾರವನ್ನು ತ್ಯಜಿಸಿ ನಾವೆಲ್ಲರೂ ಒಂದೇನು ಭಾವನೆ ಬರಬೇಕು ಅನ್ನೋದಕ್ಕೋಸ್ಕರ ವಚನ ಸ್ವೀಕರಿಸಿದ್ದೀವಿ. ಇಲ್ಲಿ ನಾವು ಯಾರು ಮೇಲೆಲ್ಲ ಕೇಳಲ್ಲ, ಎಲ್ಲರೂ ಒಂದೇನೋ ಒಂದು ಉದ್ದೇಶ, ಎಲ್ಲರಲ್ಲೂ ಬರಲಿ ಅನ್ನೋ ಒಂದು ಉದ್ದೇಶ. ಈ ಕಾರ್ಯಕ್ರಮ ನಾವಿವತ್ತು ಸರ್ಕಾರ ಈ ಥರ ಮಾಡಿದೆ. ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆಗಾಗಲೇ 1800ನೇ ಇಸ್ವಿನಲ್ಲೇ ನಾವೆಲ್ಲರೂ ಒಂದೇ ಮೇಲು ಕೀಳು ಇರಬಾರ್ದು, ಹಿಂದುಳಿದ ಜಾತಿ ವರ್ಗಗಳನ್ನು ಇವರನ್ನ ಮೇಲೆ ತರಬೇಕು ಅನ್ನೋದಕ್ಕೋಸ್ಕರ ದೇವಸ್ಥಾನಗಳನ್ನ ತೆರೀತಾರೆ. ಯಾಕೆಂದರೆ ಯಾರು ದೇವಸ್ಥಾನ ಒಳಗಡೆ ಬಂದಿರಲಿ, ದೇವಸ್ಥಾನದ ಹತ್ರಕ್ಕೂ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಅಂಥ ಒಂದು ಕಾಲದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ದೇವಸ್ಥಾನಗಳನ್ನ ತುಂಬ ದೇವಸ್ಥಾನ ನೀವೇ ಕಟ್ಕೊಳ್ಳಿ, ನೀವು ಸಮಾನತೆಯನ್ನು ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ನಮ್ಮ ಡಿ ದೇವರಾಜ ಅರಸರು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಗಳು, ಇವರು ಏನು ಮಾಡಿದರು, ಎಲ್ಲರೂ ಸಮಾನವಾಗಿರಬೇಕು ಅನ್ನೋದಕ್ಕೋಸ್ಕರ ಇಂದಿರಾ ಗಾಂಧಿಯವರು ನನ್ನ 20 ಅಂಶಗಳ ಕಾರ್ಯಕ್ರಮದಲ್ಲಿ ಅದರಲ್ಲಿ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಿಗಾಗಲೇ ಹೇಳಿದರೆ ಮತ್ತೆ ಅದನ್ನೇ ಹೇಳೋ ಅವಶ್ಯಕತೆ ಇರಲ್ಲ. ಏನು ಅವಾಗ 100 ಎಕರೆ ಜಮೀನ್ದಾರುಗಳು ಇರ್ತಿದ್ರು. ಅವ್ರ ಜಮೀನುಗಳಲ್ಲಿ ಎಲ್ಲರೂ ಹೋಗಿ ದುಡಿಬೇಕಾಗಿತ್ತು, ಜೀತ ಮಾಡಬೇಕಾಗಿತ್ತು. ಅವರಿಗೆ ಆ ಟೈಮಲ್ಲಿ ಅವ್ರೇನು ಅವ್ರು ದುಡಿದ್ರೆ ಅವ್ರ ಸಂಸಾರ ನಡೀತಿತ್ತು ಅಷ್ಟೇ. 100 ಎಕರೆ ಜಮೀನು ಒಬ್ಬೊಬ್ಬರ ಹತ್ರನೇ ಇದ್ದರೆ ಅದು ಅನುಕೂಲ ಆಗಲ್ಲ ಎಲ್ರಿಗೂ ಅಂತ ಹೇಳ್ಬಿಟ್ಟು ಉಳುವನೆ ಒಡೆಯ ಅನ್ನೋ ಒಂದು ಕಾನೂನನ್ನು ಜಾರಿಗೆ ತರ್ತಾರೆ. ಆವಾಗ ಎಲ್ಲ ಬಡವ ಬಲ್ಲಿದ ಏನಿರ್ತಾರೆ ಎಲ್ಲರೂ ಸಹ ಭೂಮಿಯನ್ನು ಹೊಂದಿ ಅವರು ಒಂದು ಈ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬಾಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನಮ್ಮಲ್ಲಿ ದೇವರಾಜ ಅರಸರವರು. ಆದರೆ ಇದೊಂದು ಕೆಲವೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ, ಸಣ್ಣ ಸಣ್ಣ ಜಮೀನ್ದಾರುಗಳನ್ನು ಸಹ ಭೂಮಿಗಳನ್ನು ಕಳ್ಕೊಳ್ತಾರೆ. ಆ ಕಾಲದಲ್ಲಿ ತುಂಬ ಶ್ರೀಮಂತವಾಗಿದ್ದ ದೇವಸ್ಥಾನಗಳು, ಎಷ್ಟು 100 ಎಕರೆ ಜಮೀನು ದೇವಸ್ಥಾನಗಳಿಗೆ ಇರ್ತಿತ್ತು. ಆವಾಗ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅವರಿಗೆ ಏನು ರೈತರುಗಳು ಬೆಳೀತಿದ್ರಲ್ಲ ಅದನ್ನು ಆ ಒಂದು ಪೂಜೆಗಳು ಕೊಟ್ಟು ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಒಂದು ಇದರಲ್ಲಿ 20 ಅಂಶಗಳ ಕಾರ್ಯಕ್ರಮದಲ್ಲಿ ದೇವಸ್ಥಾನಗಳನ್ನು ಹಲವಾರು ಜಮೀನು 100 ಎಕರೆ ಜಮೀನುಗಳನ್ನ ಕಳ್ಕೊಳ್ತವೆ. ಆದರೆ ಒಂದೇನು ಅಂದರೆ, ಇದರ ಉದ್ದೇಶ ಇದ್ದಿದ್ದು ಹಿಂದುಳಿದ ವರ್ಗದವರು, ಬಡವರು ಎಲ್ಲರೂ ಆ ಒಂದು ಜಮೀನನ್ನು ಹೊಂದಬೇಕು, ಈ ಸಮಾಜದಲ್ಲಿ ಆರ್ಥಿಕವಾಗಿ ಸಬಲರಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಮಾಡಿ ಇಂದು ಈ ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿ ಬಾಳಲಿಕ್ಕೆ ಹಲವಾರು ಬಾರಿ ಹೇಳಿದ್ದಾರೆ. ನಾನು ಅದನ್ನು ಹೇಳ್ತೀನಿ. ಇವತ್ತು ನಾವೆಲ್ಲರೂ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥವ್ರು ದೇವರಾಜ ಅರಸರವರು. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಜನಗಳು ಬಂದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಮಾತನಾಡೋರು ಇದ್ದರು. ಈಗ 11 ಗಂಟೆಗೆ AC ಅವ್ರದ್ದು ಒಂದು ಕೋರ್ಟ್ ಕೇಸ್ ಇದೆ. ಆ
ಕೋರ್ಟ್ ಕೇಸ್ಗೋಸ್ಕರ ನಾವು ಈ ಒಂದು ಸಭಾಗಳನ್ನು ಬಿಟ್ಕೊಡ್ಬೇಕಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲರಲ್ಲೂ ಕೇಳ್ಕೊಳ್ತಾ ಇವತ್ತು ಮಾತಾಡಲಿಕ್ಕೆ ಅವಕಾಶ ಇರಪ್ಪ, ಏನು ಆಗೋದು? ಯಾಕೆ ಇದು ಮಾಡ್ತಾರೆ? ಡಿಸ್ಟರ್ಬ್ ಮಾಡ್ತಾರೆ? ಕಾರ್ಯಕ್ರಮವನ್ನು ತುಂಬಾನೇ ಏನು ಟೈಮ್ ಆಯ್ತು ಅಂತ ಹೇಳಿ ಕೊಡೋದು, ಇಲ್ಲಿ ಆಗಲ್ವಾ? ಅವಕಾಶ ಆಗಲ್ವಾ? ಒಂದು ದಿವಸ ಮಾತ್ರ ಮುಗಿಸ್ತೀವಿ. ಸುಳ್ಳು ವರ್ಣನೆ ನೆಲದೊಡೆಯ ಜೀತ ಪದ್ಧತಿ ನಿರ್ಮೂಲನೆ ಹೊರಬರುವ ಪದ್ಧತಿ ನಿಷೇಧ ಯೋಜನೆಗಳ ಕುರಿತು ಮಾತನಾಡತಕ್ಕಂತಹ ತಹಶೀಲ್ದಾರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ